ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಸಿಐಡಿ ತಂಡದಿಂದ ತನಿಖೆ ಆರಂಭ ಆಗಿದೆ. ಈಗ ಸಿಐಡಿ ತನಿಖೆಯನ್ನು ಆರಂಭಗೊಳಿಸಿದೆ. ನಿನ್ನೆಯಷ್ಟೇ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಿತ್ತು ಸರ್ಕಾರ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ಮೊದಲ ದಿನವೇ ಅಖಾಡಕ್ಕಿಳಿದಿದ್ದಾರೆ ಸಿಐಡಿ ಪೊಲೀಸರು. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಗೆ ಸಿಐಡಿ ತಂಡ ಭೇಟಿ ಕೊಟ್ಟಿದೆ. ಡಿವೈಎಸ್ಪಿ ಸಂತೋಷ್ ನೇತೃತ್ವದಲ್ಲಿ ಕಡತಗಳ ಪರಿಶೀಲನೆ ಮತ್ತು ಸಂಗ್ರಹ ಮಾಡಲಾಗಿದೆ. ಜನವರಿ 2ರಿಂದ ಈವರೆಗೂ ಇದೇ ಪ್ರಕರಣದಲ್ಲಿ ಒಟ್ಟು 6 ಎಫ್ಐಆರ್ಗಳು ದಾಖಲಾಗಿದ್ದಾವೆ. 6 ಎಫ್ಐಆರ್ಗಳ ಕಡತವನ್ನು ಸಂಗ್ರಹಿಸಿ ತನಿಖೆಯನ್ನು ಆರಂಭ ಮಾಡಿದೆ ಸಿಐಡಿ. ಒಟ್ಟು 3 ತಂಡಗಳಾಗಿ ತನಿಖೆಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ 3 ತಂಡ ಪರಿಶೀಲನೆಗೆ ತನಿಖೆಗಿಳಿದಿದೆ. ಸಿಐಡಿ ಎಸ್ಪಿ ಶಾಲು ನೇತೃತ್ವದಲ್ಲಿ ಒಂದು ತಂಡ ಕಮಿಷನರ್ ಕಚೇರಿಯಲ್ಲಿ ತನಿಖೆ ಮಾಡ್ತಾ ಇದೆ. ಇನ್ನು ಡಿವೈಎಸ್ಪಿ ಪದ್ಮಶ್ರೀ ನೇತೃತ್ವದಲ್ಲಿ ಎಲ್ಲ ಕಡತಗಳ ಪರಿಶೀಲನೆ ಮಾಡ್ತಾ ಇದೆ. ಡಿಎಸ್ಪಿ ಸಂತೋಷ್ ನೇತೃತ್ವದಲ್ಲಿ ಕೇಶವಾಪುರ ಠಾಣೆಯ ವ್ಯಾಪ್ತಿಯಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾ ಹೋಗ್ತಾರೆ. ಯಲ್ಲಪ್ಪ, ಗಮನಿಸ್ತಾ ಇದ್ದೀವಿ, ರಾಜ್ಯದ ಗಮನ ಸೆಳೆದಿರುವಂಥ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಆಕೆ ನಿಜ ಸ್ವರೂಪವೇ ಬದಲಾಗುತ್ತೆ. ಆಕೆಯ ಇಡೀ ಹಳೆ ಇತಿಹಾಸವನ್ನು ನೋಡಿದ್ರೆ ಆಕೆಯ ವ್ಯಕ್ತಿತ್ವ, ಆಕೆಯ ಇಡೀ ಚಾರಿತ್ರ್ಯ ಅನಾವರಣ ಆಗಿದೆ. ಈಗ ಸಿಐಡಿ ತಂಡದ ಮುಂದಿರುವಂಥ ಯಾವ್ಯಾವ ಆಯಾಮಗಳಿದ್ದಾವೆ, ಜೊತೆಗೆ ಏನೆಲ್ಲ ಈಗ ಮೊದಲ ದಿನದ ತನಿಖೆಯಲ್ಲಿ ಪತ್ತೆ ಹಚ್ಚಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ದಶರಥ್, ಈಗಾಗಲೇ ಸಿಐಡಿ ಟೀಮ್ ಎಂಟ್ರಿ ಆಗಿದೆ, ಅಂದ್ರೆ ಹುಬ್ಬಳ್ಳಿಗೆ ಎಂಟ್ರಿ ಆಗಿದೆ. ಒಟ್ಟು ಅಂದ್ರೆ ಜನವರಿ 2ರಿಂದ ಈ ಒಂದು ವಿವಸ್ತ್ರ ಪ್ರಕರಣ ಏನಿದೆ, ಬಿಜೆಪಿ ಕಾರ್ಯಕರ್ತೆ ಸುಜಾತ ಪ್ರಕರಣ ಏನಿದೆ, ಜನವರಿ 2ರಿಂದ ಜನವರಿ 7ರವರೆಗೂ ಒಟ್ಟು ಇಲ್ಲಿ ಅಂದ್ರೆ 5 ದಿನಗಳಲ್ಲಿ 6 ಎಫ್ಐಆರ್ ಆಗಿವೆ. 6 ಎಫ್ಐಆರ್ ಗಳನ್ನ ಒಂದು ಜಾಲಾಡುವಂತಹ ಕೆಲಸವನ್ನ ಸಿಐಡಿ ಟೀಮ್ ಮಾಡಿದೆ. ಒಟ್ಟು ಇಲ್ಲಿ ಅಂದ್ರೆ 3 ಟೀಮ್ಗಳಾಗಿ, ಒಂದ್ ಕಡೆ ಅಂತಂದ್ರೆ ಎಸ್ಪಿ ಶಾಲು ನೇತೃತ್ವ, ಇನ್ನೊಂದು ಕಡೆ ಅಂದ್ರೆ ಡಿವೈಎಸ್ಪಿ, ಇಬ್ಬರು ಡಿವೈಎಸ್ಪಿ ಪದ್ಮಶ್ರೀ, ಇನ್ನೊಬ್ಬರು ಸಂತೋಷ್ ಅಂತ ಇಬ್ರು ಡಿವೈಎಸ್ಪಿಗಳ ತಂಡ ಈಗಾಗಲೇ ಅಂತಂದ್ರೆ ಇದೇ ಒಂದು ಹುಬ್ಬಳ್ಳಿಯ ಒಂದು ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಬೀಡು ಬಿಟ್ಟು ಪ್ರತಿಯೊಂದು ಏನು ಎಫ್ಐಆರ್ ಗಳಿವೆ 6 ಎಫ್ಐಆರ್ ಗಳನ್ನ ಇಲ್ಲಿ ಅಂದ್ರೆ ಒಂದೊಂದೇ ಇಲ್ಲಿ ಅಂದ್ರೆ ಕೆದಕಿ ಹಾಕುವಂತ ಕೆಲಸವನ್ನ ಮಾಡ್ತೀರಿ. ಯಾಕಂದ್ರೆ ಯಾವಾಗ ಜನವರಿ 2ರಂದು ಇಲ್ಲಿದ್ರೆ ಒಟ್ಟು 3 ಎಫ್ಐಆರ್ ಗಳು ಸುಜಾತಗಳ ಮೇಲೆ ಆಗ್ತವೆ. ಇದರ ಹೊರತಾಗಿ ಇಲ್ಲಿ ಅಂದ್ರೆ ಅವರ ಸಹೋದರ ಸುಜಾತಳ ಸಹೋದರ ಮರಿಯಾ ದಾಸ್ ಇಲ್ಲಿ ಅಂದ್ರೆ ಪಾಲಿಕೆ ಸದಸ್ಯ ಸುವರ್ಣ ಕಣ್ಕುಟ್ಲ ವಿರುದ್ಧ ಏನು ದೂರು ನೀಡಿರುತ್ತೆ, ಅದರ ಅನ್ವಯದಲ್ಲಿ ಒಂದು ಎಫ್ಐಆರ್ ಮತ್ತು ಸ್ವಯಂ ಪ್ರೇರಿತವಾಗಿ ಪೊಲೀಸರು ಒಂದು ದೂರನ್ನು ದಾಖಲಿಸಿಕೊಂಡ್ರೆ, ಆ ದೂರು ಯಾವುದು ಅಂದಾಗ ಯಾವಾಗ ಇಲ್ಲಿ ಬೆತ್ತಲೆ ಒಂದಿಷ್ಟು ವಿಡಿಯೋಗಳು ವೈರಲ್ ಆದವು ಸಾಮಾಜಿಕ ಜಾಲತಾಣಗಳಲ್ಲಿ. ಆ ವೈರಲ್ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹಿತ ಸ್ವಯಂ ಪ್ರೇರಿತವಾಗಿ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸರು ಒಂದು ಎಫ್ಐಆರ್ ದಾಖಲೆ ಮಾಡಿಕೊಂಡಿದ್ದಾರೆ. ಅದೊಂದು ಎಫ್ಐಆರ್. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಒಟ್ಟು ಇಲ್ಲಿ ಅಂದ್ರೆ ಇದೇ ಸೇರಿದಂತೆ ಒಟ್ಟು 6 ಎಫ್ಐಆರ್ ಗಳು. ಈ 6 ಎಫ್ಐಆರ್ ಗಳು ಅಂದ್ರೆ ಇನ್ನೊಂದು ಎಫ್ಐಆರ್ ಯಾವುದು ಅಂತ ನೋಡಿದ್ರೆ ಇಲ್ಲಿ ಅಂದ್ರೆ PSI ಹಲ್ಲೆಗಳು, ಸುಜಾತಳಿಂದ ಹಲ್ಲೆಗೊಳಗಾದಂತಹ PSI ಟೀಮ್ ಇಲ್ಲಿ ಅಂದ್ರೆ ಒಂದು ಎಫ್ಐಆರ್ ಕೊಡುತ್ತೆ. ಈ ಒಂದು ಎಫ್ಐಆರ್ ಒಟ್ಟು 6 ಎಫ್ಐಆರ್ ಗಳನ್ನ ಕಡತಗಳನ್ನ ಈಗಾಗಲೇ ಸಿಐಡಿ ಟೀಮ್ ಸಂಗ್ರಹಿಸಿಕೊಂಡು ಅದರ ಜೊತೆಗೆ ಇಲ್ಲಿ ಅಂತಾರೆ ಹುಬ್ಬಳ್ಳಿಯ ಒಂದು IB ಪ್ರವಾಸಿ ಮಂದಿರದಲ್ಲಿ ಒಂದು ಟೀಮ್ ಬೀಡು ಬಿಟ್ಟಿದೆ. ಆ ಪ್ರವಾಸಿ ಮಂದಿರಕ್ಕೆ ಇನ್ಸ್ಪೆಕ್ಟರ್ ಹಟ್ಟಿ ಅವರನ್ನ ಕರೆಸಿ ಅಂತಂದ್ರೆ ಅವತ್ತಿಂದ ಇಲ್ಲಿವರೆಗೆ ಏನೆಲ್ಲ ಬೆಳವಣಿಗೆಗಳಾದವು, ನೀವು ಪ್ರಾರಂಭಿಕವಾಗಿ ಏನೆಲ್ಲ ತನಿಖೆ ಮಾಡಿದ್ರಿ ಅನ್ನೋದ್ರ ಬಗ್ಗೆಯೂ ಸಹಿತ ಒಂದು ವರದಿಯನ್ನ ಈಗಾಗಲೇ ಸಿಐಡಿ ಟೀಮ್ ಸಿದ್ಧಪಡಿಸಿಕೊಂಡಿದೆ. ಒಟ್ಟಾರೆ ಈ ಒಂದು ಪ್ರಕರಣ ಏನಿದೆ ರಾಜ್ಯದ ಗಮನ ಸೆಳೆದಿತ್ತು ಮತ್ತು ಇದು ಬಿಜೆಪಿಗೆ ಒಂದು ಅಸ್ತ್ರವಾಗಿತ್ತು. ಹೀಗಾಗಿ ನಿನ್ನೆ ಸಹ ಇಲ್ಲಿದ್ರೆ ಬಿಜೆಪಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಇದೇ ಹುಬ್ಬಳ್ಳಿ ಅಂಬೇಡ್ಕರ್ ತಹಸೀಲ್ದಾರ್ ಕಚೇರಿಗೆ ಮಾಡ್ತು. ಈ ಒಂದು ಹೋರಾಟದ ಬೆನ್ನಲ್ಲೇ ಸರ್ಕಾರ ಈ ಒಂದು ಪ್ರಕರಣ 6 ಎಫ್ಐಆರ್ ಗಳನ್ನ ಇಲ್ಲಿ ಈ ರಾಜ್ಯ ಸರ್ಕಾರ ಸಿಐಡಿಗೆ ಹಸ್ತಾಂತರ ಮಾಡಿತು. ಹಸ್ತಾಂತರ ಮಾಡಿಕೊಂಡಂತಹ ಸಿಐಡಿ ಟೀಮ್ ಬೆಳಿಗ್ಗೆನೆ ಇಲ್ಲಿ ಅಂದ್ರೆ ಹುಬ್ಬಳ್ಳಿಗೆ ಬಂದಿದೆ. ಒಟ್ಟು 3 ತಂಡಗಳನ್ನಾಗಿ ಇಲ್ಲಿ ಅಂದ್ರೆ ಬೇರೆ ಬೇರೆ ಆಂಗಲ್ಗಳಲ್ಲಿ ಒಂದು ತನಿಖೆ ಆರಂಭಿಸಿದ್ದಾರೆ. ಎಸ್, ಥ್ಯಾಂಕ್ ಯು ಅಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.